ಆವಾಗಿಂದ ಮೈ ದಗ 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 ಅಂತ ಉರಿತಿದೆ. ಸಾಕು ಸೇವಂತಿ, ಇಷ್ಟ್ರ ಮೇಲೆ ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ. ಸರ್, ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ತಿರೋದು ನೀವು. ನಿಮ್ ಮನ್ಸಲ್ಲಿ ನನ್ನ ಬಗ್ಗೆ ಒಂಚೂರು ಪ್ರೀತಿನೇ ಇಲ್ಲ. ಓ, ಇವಳಿಗೆ ಮಕ್ಕಳಾಗಲ್ಲ, ಫಲ ಕೊಡದಿರೋ ಬರಡು ಭೂಮಿ ಅಂತ ತಾನೆ ನೀವಿನ್ನೊಬ್ಬಳನ್ನ ನೋಡ್ಕೊಂಡಿರೋದು. ನೋಡ್ಕೊಂಡ್ರಿ ತಾನೆ ನೆಮ್ಮದಿಯಾಗಿ ಅವಳ ಜೊತೆನೆ ಬದುಕಬೇಕಾಗಿತ್ತು. ಅದನ್ ಬಿಟ್ಟು ನನ್ ಜೊತೆನೆ ಇರ್ಬೇಕು ಅಂತ ಹಠ ಯಾಕೆ ಮಾಡ್ತಾ ಇದ್ದೀರಾ? ನನಗ್ ಗೊತ್ತು ಸರ್, ನನ್ಗೆ ಈ ತರ ಟಾರ್ಚರ್ ಕೊಡೋದು ಅಂತಂದ್ರೆ ನಿಮ್ಗೊಂಥರ ಖುಷಿ ಅಲ್ವಾ? ಸೇವಂತಿ, ನಾನ್ ಯಾರ ಮಾತನ್ನು ಕೇಳೋದಿಲ್ಲ ಸರ್. ನಂಬಿಕೆ ದ್ರೋಹಿ ಜೊತೆ ಬದುಕೋದಕ್ಕೆ ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಾ ಇದೆ. ನಿಮ್ ಜೊತೆ ಇರೋದಕ್ಕೆ ನನಗೆ ಉಸಿರು ಕಟ್ಟದಾಗ ಆಗ್ತಾ ಇದೆ. ಸೇವಂತಿ ಪ್ಲೀಸ್, ನನ್ನ ಮಾತು ನೋಡಿ, ನೀವೊಂದು ಕೊಲೆ ಮಾಡಿದ್ರು ಬಹುಶಃ ನಾನು ನಿಮ್ಮನ್ನ ಕ್ಷಮಿಸ್ತಿದ್ನೋ ಏನೋ, ಆದ್ರೆ ಒಂದ್ ಹುಡುಗಿ ಜೊತೆ ನೀವು ಏನ್ ಮಾತಾಡ್ತಿದ್ಯಾನೋ ಪರಿಜ್ಞಾನ ಇದೆಯಾ ನಿನ್ಗೆ? ಇಷ್ಟು ವರ್ಷ ಹಾದಿ ತಪ್ಪದೆ ಇರೋನು ಇವಾಗ ತಪ್ಪನ ನಿನ್ ಗಂಡ? ನೀನು ಇಲ್ಲ ಸಲದ್ನೆಲ್ಲ ನಿನ್ ತಲೆಯಲ್ಲಿ ಇಟ್ಕೊಂಡು ನಿನ್ ಮನ್ಸನ್ನ ಹಾಳು ಮಾಡ್ಕೋತಾ ಇದ್ಯಾ. ನಿನ್ನ ನೆಮ್ಮದಿನ ಕೆಡಿಸ್ಕೊಂಡು ನನ್ನ ನೆಮ್ಮದಿನೂ ಹಾಳು ಮಾಡ್ತಾ ಇದ್ಯಾ. ನನಗಂತೂ ಪ್ರತಿದಿನ ಪ್ರತಿ ಕ್ಷಣ ನರಕ ತೋರಿಸ್ತಾ ಇದ್ಯಾ ನೀನು. ಹಾಗಿದ್ಮೇಲೆ ಯಾಕೆ ನನ್ ಜೊತೆ ಬದುಕ್ಬೇಕು ಅಂತ ಆಸೆ ಪಡ್ತಿದ್ದೀರಾ? ಹೋಗಿ ಅಮೀರನ್ ಕಟ್ಕೊಳ್ಳಿ, ಅವಳು ನಿಮ್ಗೆ ಸ್ವರ್ಗನೇ ತೋರಿಸ್ತಾಳೆ. ಹೊಡಿರಿ ಸರ್, ಹೊಡೆದ್ಬಿಡಿ. ಇದೊಂದೇ ತಾನೇ ಕಡಿಮೆ ಆಗಿರೋದು. ಎಲ್ಲಾ ಥರದ ಅನ್ಯಾಯನೂ ಮಾಡ್ಬಿಟ್ಟಿದ್ದೀರಲ್ಲ. ನೆಮ್ಮದಿ ಅನ್ನೋದೇ ಸತ್ತೋಯ್ತು ನನ್ನ ಜೀವನದಲ್ಲಿ. ನಿಮ್ಗೆ ಅದಕ್ಕೆ ತಾನೇ ಹೇಳ್ತಾ ಇರೋದು, ನಾವಿಬ್ರು ದೂರ ದೂರ ಆದ್ರೆ ನೆಮ್ಮದಿಯಾಗಿ ಬದುಕಬಹುದು ಅಂತ. ನನಗೆ ಅವಳ ಮೇಲೆ ಆಸೆ ಆಗಿದೆ, ಅವಳನ್ನ ಮದುವೆ ಮಾಡ್ಕೋತೀನಿ ಅಂತ ನೀವು ಹೇಳಿದಿದ್ರೆ ನಾನು ಖಂಡಿತವಾಗ್ಲೂ ಬೇಜಾರು ಮಾಡ್ಕೋತಿರ್ಲಿಲ್ಲ.